ಹೆಂಡತಿಗೆ ಅನುಮಾನದ ರೋಗ ಅಂತ ಗಂಡನಿಗೆ ಅನ್ನಿಸ್ತಿದೆ. ಗಂಡನಿಗೆ ತಂಗಿಯ ಮೇಲೆ ಪ್ರೀತಿ ಅಂತ ಇವಳಿಗನ್ನಿಸ್ತಿದೆ. ಒಟ್ನಲ್ಲಿ ಸಂಸಾರ ಹಾಳಾಗಿದೆ. ಅವಳಿಗೆ ನನ್ನಿಂದ ಸಂತೋಷ ಸಿಗ್ತಾರ ಅಂದಮೇಲೆ ಸೊ ಶಿ ಕ್ಯಾನ್ ಲೀವ್ ಮಿ ಆ್ಯಂಡ್ ಗೋ. ಸೊ ಐ ನಾಟ್ ಕೀಪಿಂಗ್ ದೇರ್ ವಿತ್ ಮಿ. ಅವಳು ಹೋಗ್ಬೋದು, ನನಗೂ ಅವಳ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ಇವಾಗ ಇಷ್ಟೆಲ್ಲ ಆದ್ಮೇಲೆ ಅವಳ ಜೊತೆ ಇದ್ರು ಚೆನ್ನಾಗಿರೋದಿಲ್ಲ ಇಬ್ರು. ಸೊ ನಂಗೆ ಇಷ್ಟ ಇಲ್ಲ. ಮಹಾಲಕ್ಷ್ಮಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತಿದ್ರಿಂದ ಈತ ಸಂಸಾರ ಮಾಡೋದಕ್ಕಾಗಲ್ಲ ಅಂತ ಡಿವೋರ್ಸ್ ನೋಟಿಸ್ ಕಳಿಸಿದಾನೆ. ಇಬ್ಬರಿಗೂ ಕೌನ್ಸಿಲಿಂಗ್ ಮಾಡಿ ಒಂದು ಮಾಡೋಣ ಅಂತ ಮನೆಯವ್ರಿಗೂ ಅನ್ನಿಸ್ತಾ ಇಲ್ಲ. ಅವರು ಅಣ್ಣ ತಂಗಿ ನಡುವೆ ಅನೈತಿಕ ಸಂಬಂಧ ಇಲ್ಲ ಅನ್ನೋದನ್ನೇ ಪ್ರೂವ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಆದರೆ ಅದನ್ನ ಈ ಗಂಡ ಹೆಂಡತಿಯನ್ನ ಒಂದ್ ಮಾಡೋ ಮೂಲಕ ಮಾಡಬೇಕು ಅನ್ನೋದು ಇವರಿಗೂ ಅರ್ಥ ಆಗ್ತಿಲ್ಲ. ಮಹಾಲಕ್ಷ್ಮಿಗೆ ಅನುಮಾನ ಅನ್ನೋ ಥರದಲ್ಲಿ ಮಾತಾಡ್ತಿದ್ದಾರೆ. ಆಕೆಗೆ ಅನುಮಾನನೂ ಇರಬಹುದು, ಆದರೆ ಮದುವೆ ವಿಡಿಯೋ ನೋಡಿದ್ರೆ ಸಮಸ್ಯೆ ಅಣ್ಣ ತಂಗಿ ವಿಪರೀತ ಅಂಡ್ಕೊಂಡಿರೋದ್ರಲ್ಲೂ ಇದೆ ಅಂತ ಎಂಥವ್ರಿಗಾದ್ರೂ ಅನ್ಸತ್ತೆ ಬಿಡಿ. ಕೆಲವು ಸೂಕ್ಷ್ಮಗಳು ಮಕ್ಕಳಿಗೆ ಗೊತ್ತಾಗಲ್ಲ, ಆಗ ದೊಡ್ಡವರೇ ಕಲಿಸ್ಬೇಕಾಗತ್ತೆ ಅಲ್ವಾ? ಕೆಲವೊಮ್ಮೆ ಕೆಲವು ಸೂಕ್ಷ್ಮ ಕಾರಣಗಳು ಸೃಷ್ಟಿಸುವ ಸಮಸ್ಯೆ ದೊಡ್ಡದು. ಸಂಬಂಧಗಳಿಗೆ ಅದರದೇ ಆದ ಚೌಕಟ್ಟಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.